ನಿವೃತ್ತ ಡಿಜಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಈಗ ಪತ್ನಿ ಪಲ್ಲವಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡ್ತಾ ಇದ್ರೆ ಕೋರ್ಟ್ ಮುಂದೆ ನ್ಯಾಯಾಧೀಶರ ಮುಂದೆ ಸಬ್ಮಿಟ್ ಮಾಡಬೇಕಲ್ವಾ. ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ಯುವಾಗ ಓಂ ಪ್ರಕಾಶ್ ಪತ್ನಿ ರಂಪಾಟ ಮಾಡಿದ್ದಾರಂತೆ. ಪೊಲೀಸ್ ಜೀಪ್ನಲ್ಲೂ ಕೂಡ ಕುಳಿತು ಕೂಗಾಡಿದ್ದಾರೆ ಪತ್ನಿ ಪಲ್ಲವಿ. ನಿವೃತ್ತ ಡಿಜಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣದಲ್ಲಿ ಈಗ ಅವರ ಪತ್ನಿಯನ್ನ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗಬೇಕು. ಸೊ ಅದಕ್ಕಿಂತಲೂ ಮುಂಚಿತವಾಗಿ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಬೇಕು. ಅದಕ್ಕೆ ಪೊಲೀಸ್ ಜೀಪ್ನಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ಅಲ್ಲೇ ರಂಪಾಟವನ್ನು ಮಾಡಿದ್ದಾರೆ ನೋಡಿ. ಹಿಂದೆ ಓಪನ್ ಮಾಡಪ್ಪ. ಕೀ ಕೊಡು. ಅಲ್ಲಿ ಅವರ ಮಗಳು ಇದ್ದಾಳೆ ಅಂತ ಕಾಣಿಸುತ್ತೆ. ಅವ್ರು ಮಾಸ್ಕ್ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇವರು ಮಾಸ್ಕ್ ತೆಗೆದೇ ಬಿಟ್ಟೆ ಅಲ್ಲೊಂದಿಷ್ಟು ರಂಪಾಟವನ್ನು ಮಾಡಿದ್ದಾರಂತೆ. ಓಪನ್ ಮಾಡು ಅದು ಇದು ಏನಂತ ಹೇಳ್ತಾ ಇದ್ರಲ್ಲಿ, ಗ್ಲಾಸ್ ಓಪನ್ ಮಾಡಬೇಕಾಗಿತ್ತು ಅಂತ ಕಾಣಿಸುತ್ತೆ. ಸೊ ಒಂದಿಷ್ಟು ರಂಪಾಟಗಳಂತೂ ಅಲ್ಲಿ ನಡೆದಿದೆ. ಏನು ಸಮಸ್ಯೆಯಿಂದ ಏನಾದರೂ ಬಳಲ್ತಾ ಇದ್ರ, ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರ ಡಾಕ್ಟರ್ ಬಳಿ ಇಲ್ಲಿಯವರೆಗೂ ಕೂಡ?